ಕಿಕ್ಔಟ್ ಆದ ಯತ್ನಾಳ್ ಮುಂದಿನ ನಡೆ ಕುತೂಹಲ ಮೂಡಿಸ್ತಾ ಇದೆ. ವಾಟ್ ನೆಕ್ಸ್ಟ್ ಯತ್ನಾಳ್ಗೆ ಆಪ್ತರು ಹೇಳೋದೇನು? ಹೊಸ ಪಕ್ಷ ಕಟ್ತಾರಾ? ಬಿಜೆಪಿಯಲ್ಲೇ ಉಳಿಯೋ ದಾರಿ ಹುಡುಕ್ತಾರಾ? ಉಚ್ಚಾಟನೆ ಬಳಿಕ ರೆಬಲ್ಸ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದ ಯತ್ನಾಳ್, ಹಾಗಾದ್ರೆ ಆ ಟೈಮಲ್ಲಿ ರೆಬಲ್ಸ್ ಅಥವಾ ಅವರ ಸ್ನೇಹಿತರು ಕೊಟ್ಟಂತಹ ಸಲಹೆಗಳೇನು? ಯತ್ನಾಳ್ ಇದಕ್ಕೆ ಹೇಳ್ತಾ ಇರೋದೇನು? ಕುತೂಹಲ ಮೂಡಿಸ್ತಾ ಇದೆ. ಎಸ್, ಉಚ್ಚಾಟನೆಯ ದಿನದಿಂದಲೂ ಕಾಡ್ತಾ ಇರುವ ಪ್ರಶ್ನೆ, ಯತ್ನಾಳ್ ಅವರ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಮುಂದಿನ ನಿರ್ಧಾರ ಏನಾಗಿರುತ್ತೆ? ನಾವೇ ಕೆಲವೊಂದು ಈಗೀಗ ಆಗಬಹುದು ಅಂತ ಮಾತಾಡ್ತಾ ಇದ್ವಿ ನಿಮ್ಮ ಗ್ಯಾರಂಟಿ ಸ್ಕೀಮ್ ಅಲ್ಲೇ ಕೂತ್ಕೊಂಡು. ಬಟ್ ಈಗ ಅವರ ಸ್ನೇಹಿತರೆಲ್ಲರೂ ಕೂಡ ಒಟ್ಟಾಗಿ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರಂತೆ. ಹಾಗಾದ್ರೆ ಏನ್ ಮಾಡ್ತಾರೆ? ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡೋದಿಲ್ಲ, ಯತ್ನಾಳ್ ಹೇಳ್ತಾ ಇರೋದು. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡೋದಿಲ್ಲ, ನೋವೇ ಚಾನ್ಸೇ ಇಲ್ಲ, ಪಕ್ಷ ನಾನು ಬಿಡೋಕೆ ರೆಡಿ ಇಲ್ಲ ಅಂತಿದ್ದಾರಂತೆ. ಬಟ್ 6 ವರ್ಷ ಕಿಕ್ಔಟ್ ಮಾಡಿದಾರಲ್ಲ ಪಕ್ಷನೇ, ಇನ್ ಬೇಡ ಹೋಗಪ್ಪ ಅದ್ಲಾಗೆ ಅಂತ. ಬಿಜೆಪಿ ಹೈಕಮಾಂಡ್ ಕೆಲವರ ಒತ್ತಡಕ್ಕೆ ಮಣಿದಿದೆ. ನಾನು ಭ್ರಷ್ಟಾಚಾರಿಗಳ ವಿರುದ್ಧ ಇದ್ದೀನಿ ಅಂತ ಹಿಂದೂ ಹುಲಿ ಇದೀಗ ಅಬ್ಬರಿಸ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರೆ, ಪಕ್ಷ ಬಿಡಲ್ಲ ನಾನು ಅಂತ ಯತ್ನಾಳ್ ಹೇಳಿದಾರಂತೆ. ಬಿಜೆಪಿ ಹೈಕಮಾಂಡ್ ಮನವೊಲಿಸಲು ರೆಬಲ್ಸ್ನ ಬಿಟ್ಟಿದ್ದಾರೆ ಯತ್ನಾಳ್ ಅವರು ಮುಂದಕ್ಕೆ. ಈ ಮೂಲಕ ಹೊಸ ಪಕ್ಷ ವಿಚಾರಕ್ಕೆ ತಾತ್ಕಾಲಿಕ ಬ್ರೇಕ್. ಓಕೆ, ಹೊಸಗಿಸ ಪಕ್ಷ ಇಲ್ಲ, ಅದನ್ನು ಬಿಟ್ಟು ಈಗ ಅವರ ಸ್ನೇಹಿತರೇನಿದ್ದಾರೆ, ಅವರ ಬಣದವರೇನಿದ್ದಾರೆ, ಅವರ ಮುಖಾಂತರ ಹೈಕಮಾಂಡ್ಗೆ ಒತ್ತಡ ತರುವಂಥದ್ದು. ಆಗಿದ್ದೇನೋ ಆಗೋಯ್ತು, ಇನ್ನೊಂದ್ಸಲ ರಿಲೀಫ್ ಕೊಡಿ, ತಗಳಿ ವಾಪಸ್ ಅಂತ. ಒಂದಲ್ಲ ಎರಡಲ್ಲ, ಮೂರು ಬಾರಿ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದು. ಇದೀಗ ಹೈಕಮಾಂಡ್ ಹಾಗಾದ್ರೆ ಆ ಒತ್ತಡಕ್ಕೆ ಮಣಿಯುತ್ತಾ, ಕನ್ವಿನ್ಸ್ ಆಗುತ್ತಾ ಇವ್ರು ಕೊಡುವಂತಹ ಪಾಯಿಂಟ್ಗಳಿಗೆ? ಒಂದು ಪ್ರಮುಖ ವಿಚಾರ, ಕನ್ವಿನ್ಸ್ ಆಗಿ ವಾಪಸ್ ಒಳಗೆ ಕರ್ಕೊಂಡ್ರೆ ಏನಾಗುತ್ತೆ? ಹೈಕಮಾಂಡ್ಗಿರುವಂತಹ ಗಂಭೀರತೆಯ ಪ್ರಶ್ನೆ ಬರುತ್ತೆ, ಅಲ್ಲಿಗೆ ಗಂಭೀರತೆ ಪ್ರಶ್ನೆ ಬರುತ್ತೆ. ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಯ್ಯೋ ಇಷ್ಟೇ ಬಿಡು, ಏನು ಬೇಕಾದ್ರೂ ಬಾಯಿಗೆ ಒಂದೊಂದು ಪಕ್ಷದ ವಿರುದ್ಧ ಮಾತಾಡ್ಬೋದು, ಪಕ್ಷದೊಳಗಿರೋರ ಬಗ್ಗೆ ಮಾತಾಡ್ಬೋದು, ಪಕ್ಷಕ್ಕೆ ಮುಜುಗರ ಆಗ್ಬೋದು. ಹಬ್ಬ ಅಂದ್ರೇನೋ ಒಂದು ಶೋಕಾಸ್ ನೋಟಿಸ್ ಕೊಡ್ತಾರೆ, 1-2-3 ದಿನ ಟೈಮ್ ಕೊಡ್ತಾರೆ, ಉತ್ತರ ಕೊಡೋಣ. ಅದ್ರ ಮೇಲೆ ಪಕ್ಷ ಎಲ್ಲರೂ ಉಚ್ಚಾಟನೆ ಮತ್ತೊಂದು ಅಂದ್ರೆ ಹಿಂಗೆ ಮತ್ತೆ ನಮ್ಮ ಟೀಮ್ನು ಮುಂದಕ್ಕೆ ಬಿಡೋದು, ಮತ್ತೆ ಒಳಗೆ ಸೇರ್ಕೊಳ್ಳೋದು, ಈ ರೀತಿಯಾಗಿ ಎಲ್ಲರೂ ಹೋಗ್ಬಿಡ್ತಾರೆ. ಪಕ್ಷದ ಬಗ್ಗೆ ಇರುವಂತಹ ಗಂಭೀರತೆಯ ಪ್ರಶ್ನೆ ಆಗುತ್ತಿದ್ದು. ಹಾಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆ ಏನು ಆಯ್ತು, ವಾಟ್ ನೆಕ್ಸ್ಟ್? ಓಕೆ, ಇದೀಗ ರೆಬಲ್ಸ್ ಟೀಮ್ ಎಲ್ಲ ಮತ್ತೆ ಒಂದು ಗುಂಪಾಗಿ ಅಂದ್ರೆ ಸೇರಿದ್ದಾರೆ, ಜಾಯಿನ್ ಆಗಿದ್ದಾರೆ ಒಂದ್ ಕಡೆ. ಆಗ ಮುಂದಕ್ಕೆ ಏನು ಅಂತ ಚರ್ಚೆ ಸಹಜವಾಗಿ ಆಗುತ್ತೆ. ಪಕ್ಷದಿಂದ ಹೊರಗೆ ಹಾಕಿದ್ಮೇಲೆ ಏನ್ ಮಾಡೋದಪ್ಪ, ಹೊಸಗಿಸ ಪಕ್ಷ ಕಟ್ತಾರಾ ಅಂತ ನಾವುಗಳು ಚರ್ಚೆ ಕೂಡ ಮಾಡ್ತಾ ಇದ್ವಿ. ಅದ್ರ ನಡುವೆ ಹೊಸಗಿಸ ಪಕ್ಷ ಇಲ್ಲ, ಬಿಜೆಪಿನ ಬಿಡೋ ಮಗನೇ ನಾನಲ್ಲ, ಬಿಜೆಪಿಗೆ ಸೇರ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಯತ್ನಾಳ್ ಅವರು. ಬಟ್ ಅದಕ್ಕೆಲ್ಲ ನೀವು ಮುಂದೋಗಿ, ಇಲ್ಲಿ ತನಕ ನನ್ನನ್ನು ನೀವು ಚೂ ಬಿಟ್ರಲ್ಲ, ಈಗ ನೀವು ಮುಂದಕ್ಕೆ ಹೋಗಿ ಹೈಕಮಾಂಡ್ಗೆ ನನ್ನ ಅಗತ್ಯ ಪಕ್ಷಕ್ಕೆ ಎಷ್ಟಿದೆ, ನಾನು ಎಂಥ ಶ್ರಮಜೀವಿ, ಪಕ್ಷಕ್ಕೆ ಬೇಕಾಗಿರೋನು, ಪಕ್ಷಕ್ಕೋಸ್ಕರ ನಾನು ಹೇಗೆ ದುಡ್ದಿದ್ದೀನಿ, ಇದೆಲ್ಲವನ್ನ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ನಾನು ವಾಪಸ್ ಪಕ್ಷಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರಂತೆ. ಬಟ್ ಇದು ಮೊದಲನೇ ಬಾರಿಗಾಗಿದ್ರೆ ಬಹುಶಃ ಅದು ವರ್ಕ್ ಆಗ್ತಿತ್ತೇನೋ. ಒಂದಲ್ಲ ಎರಡಲ್ಲ, ಮೂರು ಸಲ, ಅದು ಕೂಡ ಒಂದೇ ವಿಚಾರಕ್ಕೆ ಯಡಿಯೂರಪ್ಪ ಫ್ಯಾಮಿಲಿ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೆ ಈ ರೀತಿಯ ಪರಿಸ್ಥಿತಿನ ತಂದಿಟ್ಕೊಳ್ತಿದ್ದಾರೆ. ಅಂದ್ರೆ ಒಂದ್ ರೀತಿ ಭ್ರಮೇಲಿ ಇದ್ಬಿಟ್ಟಿದ್ರು. ನಾನು ಬೇಕಾಗಿದ್ದು ಮಾತಾಡ್ಬೋದು, ವಿಚಾರಕ್ಕೆ ಬರಲ್ಲ ಅವ್ರೊಬ್ಬ. ಅಂದ್ರೆ ಇವ್ರ ತಲೆಯಲ್ಲಿ ಇದ್ದಿದ್ದೇನು, ಈ ಪಂಚಮಸಾಲಿ ಅಥವಾ ಲಿಂಗಾಯತ ಅಂತ ಬಂದಾಗ ಅವ್ರೊಬ್ಬರೇ ಯಾಕೆ ಪ್ರಶ್ನಾತೀತ ನಾಯಕನಾಗ್ಬೇಕು, ನಾನು ಆ ಸಮುದಾಯದವನೇ, ನನಗೆ ಆ ತಾಕತ್ತಿಲ್ವಾ, ನನಗೆ ಆ ಕೆಪಾಸಿಟಿ ಇಲ್ವಾ, ಈ ರೀತಿಯ ಪ್ರಶ್ನೆ ಹಾಕೊಂಡು ಹೋದಂತವ್ರಿಗೆ ಕುಟುಂಬ ರಾಜಕಾರಣ ಯಾಕೆ ಮಾಡ್ತಾರೆ ಅನ್ನೋದು ಅದಕ್ಕೆ ಉತ್ತರ ಕೊಟ್ಟಿದ್ರು ಮೋದಿ. ಅಮಿತ್ ಶಾ ಅವರ ವಿಡಿಯೋನು ಟ್ಯಾಗ್ ಮಾಡಿದ್ರು, ಕೊಟ್ಟಿದ್ರು ಉತ್ತರ. ಕುಟುಂಬ ರಾಜಕಾರಣದ ವಿರುದ್ಧ ನಾವು ಹೇಗೆ ಹೋರಾಡ್ತೀವಿ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ರು. ಆದ್ರೂ ಯತ್ನಾಳ್ ಅವರು ಅದನ್ನು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಯತ್ನಾಳ್ಗೆ ಪಂಚಮಸಾಲಿ ಸ್ವಾಮೀಜಿ ಬಹುಪರಾಕ್, ಯತ್ನಾಳ್ಗೆ ಹೊಸ ಪಕ್ಷ ಕಟ್ಟಿ ಅಂತ ಇದ್ದಾರಂತೆ ಸ್ವಾಮೀಜಿ. ಹೇಳ್ತಾರೆ, ಅವ್ರು ಹೇಳ್ದಂಗೆಲ್ಲ ಹೋಗ್ಬಿಟ್ರೆ ಫಂಡಿಂಗ್ ಎಲ್ಲಿಂದ ತರ್ತಾರೆ. BSY ಅವರಿಂದ ಪೆಟ್ಟು ತಿಂದವರು ಒಂದಾಗಿ ಪಕ್ಷ ಕಟ್ಟಿ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ವಿರೋಧಿ ಬಣ ಆಪ್ಷನ್ 2 ಅವರು ಕೂಡ ಇದೇ ಯೋಚನೆ ಮಾಡ್ತಾ ಇದ್ದಾರಂತೆ. ಯತ್ನಾಳ್ ಒಬ್ಬರೇ ಅಲ್ಲದೆ ಹಲವು ಪ್ರಮುಖ ನಾಯಕರುಗಳು ಅಥವಾ ಹಲವು ಪ್ರಮುಖ ಸಮುದಾಯದ ನಾಯಕರು ಸಹ ಇರೋದ್ರಿಂದ ಇಂತಹ ಒಂದು ಯೋಚನೆ ಯತ್ನಾಳ್ ತಲೆಯಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರ ಮೊದಲ ಆಪ್ಷನ್ ಬಿಜೆಪಿಗೆ ವಾಪಸ್ ಬರೋದು, ಅದಾಗ್ಲಿಲ್ಲ ಅಂದ್ರೆ ಹೊಸ ಪಕ್ಷ ಕಟ್ಟುವ ಬಗ್ಗೆ ಯೋಚನೆ ಮಾಡುವ ಪ್ಲಾನ್ ಸಹ ಇದೆ ಅಂತ ಯತ್ನಾಳ್ ಬಣ ಅಂತ ಇದೆ. ಅಂದ್ರೆ ಬರೀ ಯತ್ನಾಳ್ ರೆಬಲ್ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರುವ ಯತ್ನಾಳ್ ಅಂಡ್ ಉಳ್ದಂತವ್ರು ಮಾತ್ರ ಅಲ್ಲ, ಯಡಿಯೂರಪ್ಪನ್ ಕಂಡ್ರೆ ಪಕ್ಷದಲ್ಲಿ ಯಾರ್ಯಾರಿಗಾಗಲ್ಲ, ಅವ್ರು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರ್ಲಿ, ನಾವೆಲ್ಲ ಸೇರ್ಕೊಂಡು ಒಂದು ಬಣ ಕಟ್ಬಿಡೋಣ ಅಂತ. ಅದು ಆಗತ್ತಾ? ಹೈಕಮಾಂಡ್ ಅಷ್ಟೊಂದು ಸದ್ರ ಕೊಟ್ಬಿಡುತ್ತಾ? ಗೊತ್ತಿಲ್ಲ.
ಒಂದಂತೂ ನಿಜ, ಕಾಂಗ್ರೆಸ್ನಲ್ಲಿ ಹೆಂಗಿದೆಯೋ ಏನೋ, ಬಿಜೆಪಿ ಹೈಕಮಾಂಡ್ ಇದೆಯಲ್ಲ ತಗೊಳ್ಳುವಂತಹ ನಿರ್ಧಾರದಿಂದ ಹಿಂದೆ ಸರಿದಿರೋದು ತೀರಾ ವಿರಳ ಇಲ್ಲಿ ತನಕ, ಅದು ಇಂತಹ ವಿಚಾರಗಳಲ್ಲಿ. ವಿಲ್ ಸಿ ಈ ಆಪೋಸಿಟ್ ಬಣ ಏನು ಮಾಡುತ್ತೆ, ಮುಂದಿನ ನಿರ್ಧಾರ ಏನು, ಅಥವಾ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿಕೊಡ್ತಾರಾ ಯತ್ನಾಳ್ ಅವರ ಅಗತ್ಯತೆ ಬಗ್ಗೆ, ಅವಶ್ಯಕತೆ ಬಗ್ಗೆ ಕಾದ್ ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಉಚ್ಚಾಟನೆ ಆದ ನಂತರ ಯತ್ನಾಳ್ ಮುಂದಿರುವಂತಹ ಅವಕಾಶಗಳೇನು ಅಂತ ಆವತ್ತಿನಿಂದಲೂ ಚರ್ಚೆಯಲ್ಲಿದೆ. ಏನ್ ಮಾಡಬಹುದು, ಸಾಧ್ಯತೆಗಳು ಏನಿದೆ, ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರು 2 ಆಪ್ಷನ್ಗಳ ಬಗ್ಗೆ ಬಹಳಷ್ಟು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ನಡೆದಂತಹ ರೆಬಲ್ಸ್ ಟೀಮ್ ಅಲ್ಲಿ ಹೆಚ್ಚು ಚರ್ಚೆ ಆಗಿದ್ದು, ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಬಿಟ್ಟು ನಾವು ರಾಜಕಾರಣ ಮಾಡೋದಕ್ಕೆ ಆಗೋದಿಲ್ಲ, ಬಿಜೆಪಿಯನ್ನು ಹೊರತುಪಡಿಸಿ ನಮಗೆ ಯಾವುದೇ ಪಕ್ಷದಿಂದಲೂ ಕೂಡ ಆ ರೀತಿಯಾದಂತಹ ನಾವು ನಮ್ಮ ಕ್ಷೇತ್ರಗಳಲ್ಲಿ ಗೆದ್ದು ಬರೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಚರ್ಚೆ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್, ಲಿಂಬಾವಳಿ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಬಿಪಿ ಹರೀಶ್ ಸೇರಿದಂತೆ ಹಲವು ನಾಯಕರುಗಳ ಇದ್ದಂತಹ ಸಭೆಯಲ್ಲಿ ನಿರ್ಧಾರ ಮಾಡಿರುವಂತದ್ದು. ಹೀಗಾಗಿ ಹೊಸ ಪಕ್ಷ ಕಟ್ಟುವಂತದ್ದು ಅಷ್ಟು ಸುಲಭವಾದ ಮಾತಲ್ಲ. ನಮಗಾಗಿರುವ ಈಗಿನ ಉಚ್ಚಾಟನಾ ಆದೇಶವನ್ನ ಮರುಪರಿಶೀಲನೆ ಮಾಡಿ ಅನ್ನುವಂತ ಒಂದು ಒತ್ತಾಯವನ್ನ ಬಿಜೆಪಿಯ ಹೈಕಮಾಂಡ್ಗೆ ಮಾಡುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತ. ಯತ್ನಾಳ್ ಅವ್ರಿಗೆ ಬೇರೆ ಬೇರೆ ಕಡೆಗಳಿಂದ ಹೊಸ ಪಕ್ಷ ಕಟ್ಟಿ ಅನ್ನುವಂತ ಒಂದು ಸಲಹೆ ಇದ್ರೂ ಕೂಡ ಯತ್ನಾಳ್ ಈ ಸದ್ಯಕ್ಕೆ ಹೊಸ ಪಕ್ಷ ಕಟ್ಟುವಂತಹ ಯೋಚನೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ನಿನ್ನೆ ಸಭೆಯಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು, ಹೊಸ ಪಕ್ಷ ಕಟ್ಟಿದ್ರೆ ಅಷ್ಟೊಂದು ಸುಲಭವಾಗಿ ಸರ್ವೇವಾದಂತಹ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಇಲ್ಲ. ಬಂಗಾರಪ್ಪ ಅವರ ಆದೇಶ. ಎಸ್, ಧನ್ಯವಾದ. ಸಂಪರ್ಕ ಸಾಧ್ಯ ಆಗ್ತಿಲ್ಲ.